ಒಳ ಮೀಸಲಾತಿ ಸಮೀಕ್ಷೆಯ ಬಿಗ್ ಅಪ್ಡೇಟ್ ಇಂದು ಸಲ್ಲಿಕೆಯಾಗುತ್ತೆ. ಇಂದೇ ಸರ್ಕಾರದ ಕೈ ಸೇರಲಿದೆ ಸರ್ವೆ ರಿಪೋರ್ಟ್. ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಒಳ ಮೀಸಲಾತಿ ಸಮೀಕ್ಷೆಯ ಬಿಗ್ ಅಪ್ಡೇಟ್ಸ್ ಇಂದು ಸಲ್ಲಿಕೆಯಾಗುವಂತದ್ದು. ಇಂದೇ ಸರ್ಕಾರದ ಕೈ ಸೇರಲಿದೆ ಸರ್ವೆ ರಿಪೋರ್ಟ್. ಇದು ಸರ್ಕಾರದ ಕೈ ಸೇರುತ್ತೆ. ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದಿಂದ ವರದಿಯನ್ನ ಸಲ್ಲಿಸಲಾಗುತ್ತೆ. ರಿಪೋರ್ಟ್ ರೆಡಿ ಆಗಿದೆ. ಇಂದು ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಸಲ್ಲಿಸಲಾಗುತ್ತೆ. ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಲು ಉಪಪಂಗಡಗಳ ಅಂಕಿಅಂಶಗಳ ಸಮೀಕ್ಷೆಗಾಗಿ ರಾಜ್ಯ ಸರ್ಕಾರ ರಚಿಸಿದ್ದಂತಹ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಇಂದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುತ್ತೆ. ವಿಧಾನಸೌಧದಲ್ಲಿ ಬೆಳಗ್ಗೆ ಇಂದು ಸರಿಸುಮಾರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯನವರಿಗೆ ವರದಿಯನ್ನ ಸಲ್ಲಿಸಲಾಗುವಂತದ್ದು. ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಸರ್ಕಾರದ ವಿವಿಧ ಇಲಾಖಾ ನೇಮಕಾತಿಗಳು ಬಡ್ತಿ ವಿಚಾರಗಳಿಗೆ ಕೆಲ ತಿಂಗಳಿನಿಂದ ತಡೆ ಬಿದ್ದಿತ್ತು. ಇದೀಗ ವರದಿ ಸಲ್ಲಿಕೆಯಾಗ್ತಾ ಇರುವಂತದ್ದು. ನೇಮಕಾತಿ ಬಡ್ತಿ ಪುನರಾರಂಭಗೊಳ್ಳಲು ಈ ವರದಿ ಮಹತ್ವದ್ದಾಗಿದೆ. ಇಂದು ವರದಿಯನ್ನ ಸಲ್ಲಿಸಲಾಗುತ್ತೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸುವ ಕುರಿತು ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ವರದಿಯನ್ನ ಇದೀಗ ಸಲ್ಲಿಸುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗ್ಲೇ ಕೆಲವೊಂದಷ್ಟು ಅಂದ್ರೆ ಜುಲೈ 30ಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿತ್ತು, ಎಲ್ಲ ರೆಡಿ ಆಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಕಾಲಾವಕಾಶ ಕೊಡ್ಲಿಲ್ಲ ಅನ್ನುವ ಒಂದು ಕಾರಣಕ್ಕೆ ಇಂದು ಸಲ್ಲಿಕೆ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ಒಳ ಮೀಸಲಾತಿ ಕಲ್ಪಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಆಯೋಗವನ್ನು ರಚನೆ ಮಾಡಿತ್ತು. ಆ ಆಯೋಗ ಒಂದಿಷ್ಟು ಈಗಾಗಲೇ ಏನು ಈಗಾಗಲೇ ಆಂತರಿಕ ಆಗಿರ್ತಕ್ಕಂಥ ಒಂದು ಸಮೀಕ್ಷೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆದೇಶಿಸಲಾಗಿರ್ತಕ್ಕಂಥದ್ದು. ಅದರ ಅನ್ವಯ ಆ ಒಳ ಮೀಸಲಾತಿ ಕೊಡಬೇಕಾದ್ರೆ ಒಂದು ಆಂತರಿಕ ಸಮೀಕ್ಷೆಯನ್ನು ನಡೆಸಿ ಅದರ ವರದಿಯ ಆಧಾರದ ಮೇಲೆ ಏನು ಒಂದು ಎಡಗೈ ಮತ್ತು ಬಲಗೈ ಸಮುದಾಯಗಳು ಏನಿದಾವೆ ಅವುಗಳಿಗೆ ಒಂದು ಮೀಸಲಾತಿಯನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಕೂಡ ರಚನೆ ಮಾಡಿದ್ರು. ಈಗ ಆ ಆಯೋಗ ವರದಿಯನ್ನು ಕೂಡ ಸಿದ್ಧಪಡಿಸಿ ಸಮೀಕ್ಷೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅದನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಕೂಡ ಮಾಡಲಿದ್ದಾರೆ. ವಿಧಾನಸೌಧದಲ್ಲಿ ಇನ್ನೇನು ಸಿಎಂ ಸಿದ್ದರಾಮಯ್ಯವರ ಕಚೇರಿಯಲ್ಲಿ ಸಿಎಂ ಅವರಿಗೆ ನಾಗಮೋಹನ್ ದಾಸ್ ಅವರು ಏನು ಆಂತರಿಕವಾಗಿರ್ತಕ್ಕಂಥ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ಒಂದು ವರದಿಯನ್ನ ಸರ್ಕಾರಕ್ಕೆ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಆ ವರದಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದನ್ನ ಅದರ ಆಧಾರದ ಅಡಿಯಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗುವಂಥದ್ದು. ಈಗಾಗಲೇ ಏನು ಮಾದಿಗ ಸಮುದಾಯ ಆಗಿರ್ಬೋದು, ಸಾಕಷ್ಟು ಸಮುದಾಯಗಳು ಕೂಡ ಈ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಕೂಡ ಮಾಡಿದ್ದು. ಈಗೂ ಕೂಡ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆ ಆಗಿರ್ಬೋದು, ಅವರ ಹೋರಾಟಗಳು ಇವೆ. ಸೊ ಹಾಗಾಗಿ ಇದೀಗ ಈ ಒಂದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆ ಒಂದು ಎಡಗೈ ಮತ್ತು ಬಲಗೈ ಈ ಒಂದು ಸಮುದಾಯದಲ್ಲಿ ಅವರು ಶೈಕ್ಷಣಿಕವಾಗಿ ಅವರು ಎಷ್ಟೆಷ್ಟಿದ್ದಾರೆ ಅನ್ನುವಂಥದ್ದು ಅಲ್ಲಿ ಸಾಕಷ್ಟು ಉಪಪಂಗಡಗಳು ಇರುವಂತ ಆ ಎಲ್ಲಾ ಉಪಪಂಗಡಗಳ ಸ್ಥಿತಿಗತಿ ಆಗಿರ್ಬೋದು, ಅವು ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದಾಗಿರ್ಬೋದು, ಎಲ್ಲವನ್ನ ಆಧರಿಸಿ ಈಗ ಆಂತರಿಕವಾಗಿರ್ತಕ್ಕಂಥ ಒಂದು ಸಮೀಕ್ಷೆಯನ್ನು ಕೂಡ ನಡೆಸಿ ವರದಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ಅದರ ಆಧಾರದ ಅಡಿಯಲ್ಲಿ ಈಗ ಒಳ ಮೀಸಲಾತಿ ಈ ವರದಿಯನ್ನ ತೆಗೆದುಕೊಂಡ ಬಳಿಕ ಒಳ ಮೀಸಲಾತಿ ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗುವಂತದ್ದು ಇದೆ. ಸುಕನ್ಯಾ. ಎಸ್ ಬಸವರಾಜ್.
ಬಸವರಾಜ್, ಈಗಾಗಲೇ ಒಳ ಮೀಸಲಾತಿಯನ್ನ ಕಲ್ಪಿಸುವ ಉದ್ದೇಶದಿಂದ ಈ ಹಿಂದೆ ನಿವೃತ್ತ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ಕೂಡ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಇವಾಗ ನಾಗಮೋಹನ್ ದಾಸ್ ಆಯೋಗದ್ದು ಯಾವ ರೀತಿಯಾದಂತಹ ಜಾತಿಗಳನ್ನ ಗುಂಪಾಗಿ ವಿಂಗಡಿಸಿದೆ, ಮೀಸಲಾತಿ ಹಂಚಿಕೆ ಮಾಡಿದೆ, ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ? ಈ ಹಿಂದೆ ಏನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯೋಗವನ್ನು ಕೂಡ ರಚನೆ ಮಾಡಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿದಾವೆ ಅನ್ನುವಂತ ಆಕ್ರೋಶ ಕೂಡ ಹೊರ ಹಾಕಿದ್ರು. ಎಲ್ಲ ಒಂದ್ ಕಡೆ ಈ ಒಂದು ವರದಿಯನ್ನ ಅನುಷ್ಠಾನಗೊಳಿಸಬಾರ್ದು ಅನ್ನುವಂಥದ್ದು, ಅದರಲ್ಲಿ ಒಂದು ಬಲಗೈ ಸಮುದಾಯ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಒತ್ತಡವನ್ನ ಹೇರುವಂತಹ ಪ್ರಯತ್ನ ಮಾಡಿದ್ರು. ಆ ವರದಿಯನ್ನ ಕೈ ಬಿಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು. ಹಾಗಾಗಿ ಆ ವರದಿಯ ಬಿಟ್ಟು ಈಗ ನಾಗಮೋಹನ್ ದಾಸ್ ಅವ್ರನ್ನ ಇದರಲ್ಲಿ ಅಂತ ಲೋಪದೋಷಗಳು ಏನಿದಾವೆ ಅವುಗಳನ್ನ ಸರಿಪಡಿಸಿ ಒಂದು ಸೂಕ್ತವಾಗಿರ್ತಕ್ಕಂಥ ವರದಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಆಯೋಗನ ರಚನೆ ಮಾಡಿ ಅವರಿಗೆ ಒಂದಿಷ್ಟು ಜವಾಬ್ದಾರಿ ಕೂಡ ನೀಡಿದ್ರು. ಅದರಂತೆ ಅದನ್ನೆಲ್ಲವನ್ನು ಕೂಡ ಏನೆಲ್ಲ ಲೋಪದೋಷಗಳಿದಾವೆ ಅದನ್ನ ಸರಿಪಡಿಸುವಂತ ಪ್ರಯತ್ನ ಭಾಗವಾಗಿ ಈಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವರದಿ ಕೂಡ ಸಿದ್ಧವಾಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೋದು ಎರಡು ಸಮುದಾಯಗಳನ್ನು ಕೂಡ ಒಂದಿಷ್ಟು ಸಮನ್ವಯ ತೆಗೆದುಕೊಂಡು ಈ ಒಳ ಮೀಸಲಾತಿ ಅಂತಕ್ಕಂಥ ವಿಚಾರಕ್ಕೆ ಕೈ ಹಾಕುವಂತದ್ದು ರಾಜ್ಯ ಸರ್ಕಾರದ ಒಂದಿಷ್ಟು ತಂತ್ರಗಾರಿಕೆ. ಹಾಗಾಗಿ ಈಗ ಈ ಒಂದು ವರದಿಯಲ್ಲಿ ಯಾವುದೇ ರೀತಿ ಲೋಪದೋಷಗಳಿಲ್ಲ. ಇದನ್ನ ಯಾವ ಸಮುದಾಯ ಕೂಡ ಅನ್ಯಾಯ ಆಗದಂತೆ ನಾವು ಒಳ ಮೀಸಲಾತಿ ಕಲ್ಪಿಸಿಕೊಡ್ತೇವೆ. ಏನು ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿದೆ ಅದರ ಆಧಾರದ ಅಡಿಯಲ್ಲಿ ನಾವು ಒಳ ಮೀಸಲಾತಿ ಕಲ್ಪಿಸಿಕೊಡುವಂತ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ವಾದವಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಇವತ್ತು ಕೊಡ್ತಕ್ಕಂಥ ವರದಿಯ ಅನ್ವಯ ಸರ್ಕಾರ ಯಾವ ರೀತಿಯಾಗಿ ಅದನ್ನ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದಷ್ಟು ನೋಡಬೇಕಾಗಿದೆ. ಸುಕನ್ಯಾ. ಎಸ್ ಬಸವರಾಜ್, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ರಾಜ್ಯ ಸರ್ಕಾರ ರಚಿಸಿರುವಂತಹ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗವು ಶಿಫಾರಸುಗಳನ್ನ ಒಳಗೊಂಡ ತನ್ನ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂದು ಸಲ್ಲಿಸುವಂತದ್ದು. ಜುಲೈ 30ರಂದೇ ವರದಿ ಸಿದ್ಧವಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಅವರ ಸಮಯಾವಕಾಶ ಕೇಳಿದ್ರು ಕೂಡ ಕಾರ್ಯ ಒತ್ತಡದ ಕಾರಣಕ್ಕೆ ಅವರು ಸಿಕ್ಕಿರ್ಲಿಲ್ಲ. ಹಾಗಾಗಿ ಇಂದು ವರದಿಯನ್ನ ಸಲ್ಲಿಸುವಂತದ್ದು. ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಈ ಹಿಂದೆ ಕೂಡ ನಿವೃತ್ತ ನ್ಯಾಯಮೂರ್ತಿ ಆಗಿದ್ದಂತಹ ಎಜೆ ಸದಾಶಿವ ಆಯೋಗವು ಕೂಡ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿತ್ತು. ಆದ್ರೆ ಆ ವರದಿಯನ್ನ ಬದಿಗಿಟ್ಟು ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜೆಸಿ ಮಾಧುಸ್ವಾಮಿ ನೇತೃತ್ವದ ಸಚಿವ ಸಂಪುಟ ಉಪಸಮಿತಿ ಪ್ರತ್ಯೇಕ ವರದಿಯನ್ನ ನೀಡಿತ್ತು. ಇಂತಹ ಸಂದರ್ಭದಲ್ಲಿ ಆ ಸಮಿತಿಯು ಪರಿಶಿಷ್ಟ ಜಾತಿಯನ್ನ ಪ್ರತ್ಯೇಕ ಗುಂಪುಗಳನ್ನಾಗಿ ವಿಂಗಡಿಸಿ ಮೀಸಲಾತಿ ಹಂಚಿಕೆಯನ್ನ ಕೂಡ ಮಾಡಿತ್ತು. ಈ ಮಧ್ಯೆ ವಿಧಾನಸಭಾ ಚುನಾವಣೆ ಎದುರಾಗಿದ್ದರಿಂದ ಚುನಾವಣೆಯಲ್ಲಿ ಬಿಜೆಪಿ ಪರಾಭವಗೊಂಡಿತ್ತು. ಆ ಕಾರಣದಿಂದ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಗಾಗಿ ಮೋಹನ್ ದಾಸ್ ಆಯೋಗದ ಮೂಲಕ ಹೊಸದಾಗಿ ಸಮೀಕ್ಷೆಯನ್ನ ನಡೆಸಿತು. ಈ ಆಯೋಗವು ಜಾತಿಗಳನ್ನ ಯಾವ ರೀತಿ ಗುಂಪುಗಳಾಗಿ ವಿಂಗಡಿಸಿ ಮೀಸಲಾತಿ ಹಂಚಿಕೆ ಮಾಡಿದೆ ಎಂಬ ಕುತೂಹಲ ಕೂಡ ಇದೀಗ ಎಲ್ಲರಲ್ಲಿ ಇರುವಂತದ್ದು. ಇಂದು ವರದಿಯನ್ನ ಸಲ್ಲಿಸಲಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಿಯನ್ನ ಸಲ್ಲಿಸುವಂತದ್ದು. ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಪರಿಶಿಷ್ಟ ಕುಟುಂಬಗಳ ದತ್ತಾಂಶವನ್ನ ಸಂಗ್ರಹಿಸಲು ರಾಜ್ಯಾದ್ಯಂತ ಮೇ 5ರಿಂದ ವಿವಿಧ ಹಂತಗಳಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆಯನ್ನ ನಡೆಸಲಾಗಿದೆ. ಸಂಗ್ರಹಿಸಲಾದ ದತ್ತಾಂಶಗಳನ್ನ ಈ ಆಡಳಿತ ಇಲಾಖೆಯ ಸಹಯೋಗದಲ್ಲಿ ವಿಶ್ಲೇಷಿಸಲಾಗುತ್ತೆ. ಮೂಲ ವರದಿಗೆ ಪೂರಕವಾಗಿ ಸಂಪುಟಗಳಲ್ಲಿ ದತ್ತಾಂಶಗಳನ್ನ ಕೂಡ ಸರ್ಕಾರಕ್ಕೆ ಸಲ್ಲಿಸುವಂತದ್ದು. ಈ ಬಗ್ಗೆ ಆಯೋಗವು ಮೂಲಗಳು ತಿಳಿಸಿರುವಂತದ್ದು. ಒಂದ್ ವೇಳೆ ವರದಿ ಏನಾದ್ರೂ ಸಲ್ಲಿಕೆಯಾದ್ರೆ ಆ ಪ್ರಕ್ರಿಯೆಗಳು ಪುನರಾರಂಭ ಸಾಧ್ಯತೆ 20 ದಿನದಲ್ಲಿ ಒಳ ಮೀಸಲಾತಿ ಜಾರಿಯಾಗುವಂತ ನಿರೀಕ್ಷೆ ಇರುವಂತದ್ದು. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲು ಕಲ್ಪಿಸಲು ಉಪಪಂಗಡಗಳ ಅಂಕಿಅಂಶ ಸಮೀಕ್ಷೆಗೆ ರಚನೆಯಾಗಿದ್ದಂತಹ ಆಯೋಗ ಇದೀಗ ಸಲ್ಲಿಕೆಯಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನ ಸಲ್ಲಿಸುವಂತದ್ದು.